ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವನ್ ವ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಮನೆ ಒಳಗೆ ನಾರ್ಮಲ್ ಫ್ರೈಡ್ ರೈಸ್ ತಿಂದು ಬೇಸರಾಗಿತ್ತಂದ್ರೆ ಹಿಂಗೆ ಚಿಕನ್ ಫ್ರೈಡ್ ರೈಸ್ ತಿಂದು ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ನಿಮ್ಮ ಸಣ್ಣ ಹುಡುಗರಿಗೆ ಟಿಫಿನ್ ಆಗಲಿ, ಇಲ್ಲಾಂದ್ರೆ ನಿಮ್ಮ ಹಸ್ಬೆಂಡ್ ಅವ್ರಿಗೆ ಆಫೀಸಿಗೆ ಟಿಫಿನ್ ಆಗಲಿ, ಟಿಫಿನ್ ಮಾಡೋಕ್ಕಂತೂ ಇದು ಭಾಳ ಈಸಿ ಮತ್ತು ಚಲೋನೂ ಇರ್ತೈತಿ ಟೇಸ್ಟ್ ಒಳಗೆ. ನಾ ಇಲ್ಲಿ ಒಂದು ಆನಿಯನ್ ತೊಗೊಂಡಿನಿ. ಇದ್ರೊಳಗೆ ನಿಮ್ಗೆ ಯಾವ್ಯಾವ ಇಷ್ಟ ಆದ ವೆಜಿಟೇಬಲ್ಸ್ ಅದಲ್ಲ ಅದನ್ನೆಲ್ಲನೂ ನೀವು ಆ್ಯಡ್ ಮಾಡ್ಕೋಬೋದು. ಕಂಪ್ಲೀಟ್ಲಿ ವೆಜಿಟೇಬಲ್ಸ್ ಏನದಲ್ಲ ಅದೆಲ್ಲ ನಿಮಗೆ ಇಷ್ಟ ಆಯ್ತದೆ ಹಾಕ್ಕೋಬೋದು, ಇಲ್ಲ ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಐತಿ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಆನಿಯನ್ ತೊಗೊಂಡಿನಿ, ಒಂದು 3 ರಿಂದ 4 ಬೀನ್ಸ್ ತೊಗೊಂಡಿನಿ, ಆಮೇಲೆ ಒಂದು 2 ರಿಂದ 3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ, ಆಮೇಲೆ ಒಂದು ಅರ್ಧ ಆಗುವಷ್ಟು ನಾನು ಕ್ಯಾರೆಟ್ನ ತೊಗೊಂಡಿನಿ. ಇಲ್ಲಿ ಚಿಕನ್ನ ಏನು ಮಾಡಿನಪ್ಪ ಅಂತಂದ್ರೆ ನಾನು ಮೊದಲೇ ಇಲ್ಲಿ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಚೆಂದಂಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿನಿ. ಡೀಪ್ ಫ್ರೈ ಮಾಡಿದ್ದದಾವೆ ಇವು ಚಿಕನ್. ನೀವು ಬೇಕಿತ್ತಂದ್ರೆ ಏರ್ ಫ್ರೈಯರ್ನ ಕೂಡ ಮಾಡ್ಕೋಬೋದು. ನಾ ಇಲ್ಲಿ ಅದನ್ನೇನು ಮಾಡಿನಪ್ಪ ಅಂದರೆ ಚೆಂದಂಗೆ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅದ್ರೊಳಗೆ ಅಂದರೆ ಒಂದು ಸ್ವಲ್ಪ ದೊಡ್ಡದು ಅನ್ನಿಸ್ತು. ಅದಕ್ಕೆ ನಂಗೆ ಅದ್ರ ಒಳಗೆ ಏನು ಮಾಡಿದೆ ನಾನು ಮತ್ತೆ ಒಂದು ಪೀಸ್ ಒಳಗೆ 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಅದಾದಮೇಲೆ ಒಂದು ಪ್ಯಾನ್ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು, ಆಮೇಲೆ ಬೀನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದರೊಳಗೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದೇನು ಅವಶ್ಯಕತೆ ಇರಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ಹಿಂಗೆ ನಡಿತೈತಿ ಫ್ರೈಡ್ ರೈಸ್ ಒಳಗೆ. ಆಮೇಲೆ ನಾ ಇಲ್ಲಿ ಏನು ಕಟ್ ಮಾಡ್ಕೊಂಡಿದ್ದಂಥ ಚಿಕನ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ನಾನು ಬಾಯ್ಲ್ ಮಾಡಿರೋಂಥ ರೈಸ್ ಐತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ಇಲ್ಲಿ ನಾನು ಫ್ರೈಡ್ ರೈಸ್ ಮಸಾಲ ಹಾಕ್ಕೊಂಡು ಕೆಂಪು ಖಾರದ ಪುಡಿ, ಉಪ್ಪು ಮತ್ತು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ನೀವೇನಾರೇ ಹಿಂದಿನ ದಿನ ರೈಸ್ ಉಳಿದಿತ್ತು, ಅಯ್ಯಪ್ಪ ಏನು ಮಾಡಬೇಕು ಅಂತ ಟೆನ್ಷನ್ ಮಾಡಿದ್ರೆ ಇದು ಮಸ್ತಾಗಿ ಒಂದು ಫ್ರೈಡ್ ರೈಸ್ ರೆಡಿ ಆಗ್ತೈತಿ ನೋಡಿರಿ. ತಿನ್ನೋಕೆ ಟೇಸ್ಟಿನೂ ಇರ್ತೈತಿ ಮತ್ತು ಈಸಿನೂ ಐತಿ. ನೀವು ಬೇಕಿತ್ತಂದ್ರೆ ಇದ್ರೊಳಗೆ ಡಾರ್ಕ್ ಸೋಯಾ ಸಾಸ್, ಟೊಮ್ಯಾಟೊ ಸಾಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ನನಗೆ ಅದು ಇಷ್ಟ ಆಗಂಗಿಲ್ಲ ಅಂತ ಹೇಳಿ ನಾ ಹಾಕಿಲ್ಲ. ಆಮೇಲೆ ಇಲ್ಲಿ ಮೇಲೆ ಒಂದು ಸ್ವಲ್ಪ ಕ್ಯಾಬೇಜು ಮತ್ತು ಸ್ಪ್ರಿಂಗ್ ಆನಿಯನ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡಿ ಚೆಂದಂಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸ್ತಾಗಿ ಚಿಕನ್ ಫ್ರೈಡ್ ರೈಸ್ ರೆಡಿ ಇರ್ತೈತಿ ನೋಡಿರಿ. ನೀವು ಟಿಫಿನ್ ಕಟ್ಕೊಡ್ಬೋದು, ಇಲ್ಲ ನಿಮ್ಮ ಮನೆ ಒಳಗೆ ಹಾಗೇನು ಕೂಡ ಎಂಜಾಯ್ ಮಾಡ್ಬೋದು. ಟಿಫಿನ್ ಆಗಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಹೆಂಗೂ ಎಂಜಾಯ್ ಮಾಡಿ ನೀವು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ವಿಡಿಯೋ ಇದು ಯೂಸ್ಫುಲ್ ಆಗಿಂತ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.